ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಜ್ಯೋತಿ ತಿಮ್ಮಯ್ಯ. ಈಗ ಟೈಮ್ ಆಗಿತ್ತು ಆಲ್ಮೋಸ್ಟ್ 1:30 ಮಧ್ಯಾಹ್ನ. ಇವತ್ತು ಆ್ಯಕ್ಚುಲಿ ವರ್ಕಿಂಗ್ ಡೇ. ಸೊ ಫಸ್ಟ್ ಹಾಫ್ದಾಗ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಸೆಕೆಂಡ್ ಹಾಫ್ದಾಗಿ ಒಂದು ಥೆರಪಿ ಐತಿ, ಆಫೀಸ್ ಕೆಲಸನೂ ಐತಿ. ಆಮೇಲೆ ಮನ್ಯಾಗ ಒಂದು ಸ್ವಲ್ಪ ಚೇಂಜಸ್ ಮಾಡತ್ತಿದ್ವಿ ನಾವು. ಹೋದ್ಸರಿ ವಿಡಿಯೋದಾಗ ಹೇಳಿದೆ ಕ್ವೀನ್ ಬೆಡ್ ನಮ್ದು ಸೇಲ್ ಮಾಡಿದ್ವಿ ಅಂತಂದ. ಹೊಸ ಬೆಡ್ ಬಂದೈತಿ, ಅದ್ರದ್ದು ಇನ್ಸ್ಟಾಲೇಷನ್ ಮಾಡಿಸ್ಬೇಕು. ನಿನ್ನೆನೆ ಅದು ಬೆಡ್, ಹಳೆ ಬೆಡ್ ಎಲ್ಲ ತೆಗೆಸಿ ಎಲ್ಲ ಕ್ಲೀನಿಂಗ್ ಮಾಡಿದ್ವಿ ರೂಮ್ದ. ಹೊಸ ಬೆಡ್ ಇವತ್ತು ಇನ್ಸ್ಟಾಲ್ ಮಾಡ್ತಾರ. ಎಲ್ಲ ಸೆಟಪ್ ಆದ್ಮೇಲೆ ಹೆಂಗೆ ಕಾಣಿಸ್ತಿದೆ ಅಂತ ನಿಮ್ಗೂ ತೋರಿಸ್ತೀನಿ ಬೆಡ್. ನಿಮ್ಗೆ ಹೆಂಗೆ ಅನಿಸ್ತಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಸೊ ಇವತ್ತಿನ ಹೆಕ್ಟಿಕ್ ಡೇದ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ. ಇದು ಆ್ಯಕ್ಚುಲಿ 2 ಡೇಸ್ ಹಿಂದಿನ ಕ್ಲಿಪ್. ಫ್ರೈಡೇ ನಾನು ಆಫೀಸಿಂದ ಆಫ್ ತೊಗೊಂಡಿದ್ದೆ. ಮಗಂದು ಹಾಸ್ಪಿಟಲ್ ವಿಸಿಟ್ ಇತ್ತು ರೆಗ್ಯುಲರ್ ಚೆಕಪ್ಗೆ. ಸೊ ಆಫ್ ತೊಗೊಂಡು ಹೋಗಿದ್ದೆ. ಬೆಳಗ್ಗೆ ಹೋದರೆ ಆಲ್ಮೋಸ್ಟ್ ಈವ್ನಿಂಗ್ ಬರೋಕ್ಕೆ 3-4 ಗಂಟೆ ಆಗ್ತಿತ್ತು ನಮಗೆ. ಸೊ ಹಾಗಾಗಿ ಆಫ್ ತೊಗೊಂಡೇ ಹೋಗ್ಬೇಕಾ, ಇಲ್ಲಾಂದರೆ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಇದು ನೆಕ್ಸ್ಟ್ ಡೇ ಕ್ಲಿನಿಕ್ಗೆ ಹೊಂಟೇವಿ ನಾವು. ಮನೆಯಿಂದ 10 ಮಿನಿಟ್ಸ್ ರೂಟ್ ಅಷ್ಟೇ. ಕ್ಲಿನಿಕ್ ರೀಚ್ ಆದ್ವಿ ನಾವು. ಯೂಶ್ವಲಿ ನಾನು ಮಧ್ಯಾಹ್ನ ಅಪಾಯಿಂಟ್ಮೆಂಟ್ಸ್ ತೊಗೊಂಡಿರ್ತೀನಿ. ಇವನು ಸ್ವಲ್ಪ ಅವಾಗ ಆ್ಯಕ್ಟಿವ್ ಇರ್ತಾನೆ. ಆಮೇಲೆ ನಂದು ಲಂಚ್ ಬ್ರೇಕ್ ಟೈಮ್ನಾಗ ನಾನು ಥೆರಪಿ ಮುಗಿಸ್ಕೊತೀನಿ ಒಂದು ಮೋಸ್ಟ್ ಆಫ್ ದ ಟೈಮ್ಸ್. ಮತ್ತು ಮಿಕ್ಕಿದ ಬ್ರೇಕ್ ಟೈಮ್ನಾಗೆಲ್ಲ ನನಗೆ ಹೊರಗೆ ಹೋಗೋದೇನಾದರೂ ಕೆಲಸ ಇದ್ದರೆ ಅಥವಾ ಮನೇದೇನಾದರೂ ಕೆಲಸ ಇದ್ದರೆ ಮುಗಿಸ್ಕೋತೀನಿ. ಐ ಆಮ್ ಶ್ಯೂರ್ ಲಾಟ್ ಆಫ್ ವರ್ಕಿಂಗ್ ವುಮೆನ್ ಔಟ್ ದೇರ್ ಮ್ಯಾನೇಜ್ ದೇರ್ ಲೈಫ್ ದಿಸ್ ವೇ. ಇದು ಬೆಡ್ ಪರ್ಚೇಸ್ ಮಾಡಿದ ಬಾಯರ್ ಇದನ್ನು ಪಿಕಪ್ ಮಾಡೋಕೆ ನೆಕ್ಸ್ಟ್ ಡೇ ಬರೋರಿದ್ರು. ಸೊ ನಾವು ಡಿಸ್ಮ್ಯಾಂಟಲ್ ಮಾಡಿಸಿ ಹೊರಗೆ ಇಡಬೇಕಿತ್ತು. ಇದನ್ನು ಕಾರ್ಪೆಂಟಿಗೆ ಕರೆಸಿದ್ವಿ ನಾವು. ಅದಕ್ಕೆ ವಿ ಸ್ಟಾರ್ಟೆಡ್ ಮೂವಿಂಗ್ ಥಿಂಗ್ಸ್ ಅರೌಂಡ್. ಆಮೇಲೆ ನಮ್ಮ ಮನೆಯೊಳಗೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಪೂಜೆ ಇತ್ತು. ಸೊ ಮನೆಯೊಳಗೆಲ್ಲ ಕ್ಲೀನಿಂಗ್ ಅಂತ ಹೇಳಿ ಸಾಮಾನು ತಗೊಂಡು ಕೂತ್ಕೊಂಡಿದ್ವಿ ನಾವು. ಅದಕ್ಕೆ ಇಷ್ಟೊಂದು ಥಿಂಗ್ಸ್ ನಿಮಗೆ ಕಾಣಿಸ್ತಾವೆ ವಿಡಿಯೋದಾಗ. ಸೊ ಈ ಒಂದು ಚಲೋ ಕೆಲಸ ಏನು ನಾವು ಮಾಡಿದ್ವಿ ಅಂದ್ರೆ, ಈ ಬೆಡ್ ಮೇಲೆ ಒಂದು 8 ಇಂಚ್ ಥಿಕ್ ಮ್ಯಾಟ್ರಸ್ ಇತ್ತು. ಅದಿಷ್ಟು ಹೆವಿ ಐತೆ ಅಂದ್ರೆ ಒಬ್ರಿಬ್ರಿಗೆ ಎತ್ತಕ್ಕಾಗೋದಿಲ್ಲ. ಅದು ನಾವು ಒಂದು 2-3 ಡೇಸ್ ಹಿಂದೆನೇ ಅದನ್ನು ಮೂವ್ ಮಾಡಿ ಬೇರೆ ರೂಮ್ ಒಳಗೆ ಇನ್ನೊಂದು ಬೆಡ್ ಮೇಲೆ ಹಾಕಿಟ್ಟಿದ್ವಿ. ಇಲ್ಲಿ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಂತ ಹೇಳಿ ಸಿಂಗಲ್ ಕಾಟನ್ ಬೆಡ್ಸ್ ಬರ್ತಾರೆ, ಅದನ್ನು ತರಿಸಿ ಹಾಕಿದ್ವಿ. ಒಂದು 4 ಬೆಡ್ಸ್. ಇದು ತೆಗೆದಾದ್ಮೇಲೆ ನಮ್ಗೆ 2 ಬೆಡ್ಸ್ ಇಟ್ಕೊಂಡ್ವಿ. ಇನ್ನೆರಡು ನಾವು ನಮ್ಮ ಮನೆಗೆ ಹೆಲ್ಪಿಗೆ ಬರ್ತಾರೆ, ಅವ್ರಿಗೆ 1-2 ಬೆಡ್ಸ್ ಕೊಟ್ಟು ಕಳಿಸಿದ್ದೆ ನಾನು. ಅವ್ರಿಗೂ ಯೂಸ್ ಆಗ್ತೈತಿ ಅಂತ ಹೇಳಿ. ಇವರು ಆ್ಯಕ್ಚುಲಿ ನಾನು ಫುಲ್ ಟೈಮ್ ಹೆಲ್ಪ್ ಹೈರ್ ಮಾಡೀನಿ. ಇವ್ರು ಇರೋದ್ರಿಂದನೂ ನಂಗೆ ಭಾಳ ಹೆಲ್ಪ್ ಆಗ್ತಿತ್ತು ಆ್ಯಕ್ಚುಲಿ. ಮನ್ಯಾಗ ಮಗುನ ನೋಡ್ಕೊಳ್ಳೋದು, ಅಡುಗೆ ಕೆಲಸ ಮತ್ತು ಮನೆ ಎಲ್ಲ ಕ್ಲೀನ್ ಮಾಡೋದೆಲ್ಲ ಮಾಡ್ತಾರೆ ಅವ್ರು ಅದನ್ನು ಮಾಡಿದರೆ ನನಗೆ ಬೇರೆ ಹೊರಗೆ ಹೋಗೋದು ಏನಾದರೂ ಕೆಲಸ ಇದ್ರೆ ಥೆರಪಿದು ಕೋಆರ್ಡಿನೇಟ್ ಮಾಡೋದು, ಹಾಸ್ಪಿಟಲ್ ವಿಸಿಟ್ಸ್ದು, ವ್ಯಾಕ್ಸಿನ್ ಸ್ಕೆಡ್ಯೂಲ್ದು ಅದೆಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತೈತಿ. ಇಲ್ಲ ಅಂದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಎಲ್ಲ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗ್ತೈತಿ. ಕ್ಲೀನಿಂಗ್ ಅಂಥೇಳಿ ಫುಲ್ ಮನೆ ಹರಿವಿದಿತ್ತು. ನಿಮಗೀಗ ಒಂದು ಸಣ್ಣ ಝಲಕ್ ಸಿಗ್ತೈತೆ ನಮ್ಮದು ಲಿವಿಂಗ್ ರೂಮ್ದು ಎಷ್ಟು ಮೆಸ್ ಕ್ರಿಯೇಟ್ ಆಗೈತಿ ಅಂತ ಹೇಳಿ. ಎಷ್ಟೊಂದು ಹೊಸ ಪಾರ್ಸಲ್ಸು ಅಮೆಝಾನಿಂದ ಬಂದಿದ್ದು ಎಲ್ಲ ಹಂಗೆ ಇಟ್ಟಿದ್ವಿ, ಅನ್ಪ್ಯಾಕು ಮಾಡಿರಲಿಲ್ಲ. ಸೊ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾವು ಕರೆಕ್ಟಾಗಿ ಎಲ್ಲ ಥಿಂಗ್ಸ್ ಮೂವ್ ಮಾಡಿದ್ಕೊಳ್ಳಿ ನಮ್ಮ ಕಾರ್ಪೆಂಟರು ಬಂದ್ರು. ಸೊ ಡಿಸ್ಮ್ಯಾಂಟಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಕಾಟನ್. ಇದು ಡಿಸ್ಮ್ಯಾಂಟಲ್ ಮಾಡುವಾಗ ನಾನು ಬಯರ್ಗೆ ಕಾಲು ಮಾಡಬೇಕಿತ್ತು. ಸೊ ವಿಡಿಯೋ ಕಾಲ್ ಮ್ಯಾನೇಜ್ ಮಾಡತ್ತಿದ್ದೆ. ಇಲ್ಲೈತೆ ನಮ್ಮ ಲಿವಿಂಗ್ ರೂಮ್. ಎಲ್ಲ ಸಾಮಾನು ಹೊರಗೆ ಬಂದಾವ. ನಾವು ಮನೆಯೇ ಶಿಫ್ಟ್ ಮಾಡತ್ತೀವಿ ಅಂತ ಅನ್ಸಾತೈತಿ. ಅವತ್ತೇ LPG ಡೆಲಿವರ್ ಆಯ್ತು. ಆಮೇಲೆ ನಮ್ದು ಹೊಸ ಬೆಡ್ಡು ಸೇಮ್ ಡೇ ಡೆಲಿವರ್ ಆಯ್ತು. ಸೊ ಫುಲ್ ಮನೆ ತುಂಬಿತ್ತು ನಮ್ದು. ರೀಸೆಂಟಾಗಿ ನಾನು ಅಮೆಝಾನಿಂದ ಇದು ಹೋಮ್ ಲ್ಯಾಡರ್ ಪರ್ಚೇಸ್ ಮಾಡಿದ್ದೆ. ಇದು ಪ್ಯಾಕಿಂಗ್ ಅಂತೂ ಇಷ್ಟು ಲೇಯರ್ಸ್ ಮಾಡಿದ್ರು ಅವ್ರು ಅಂತಂದ್ರೆ, ಇದು ಆಲ್ಮೋಸ್ಟ್ ನಮಗೆ 10-15 ಮಿನಿಟ್ಸ್ ತೊಗೊಂತು ನಮಗೆ ಅನ್ಪ್ಯಾಕ್ ಮಾಡೋಕೆ. ನೀವು ಇದು ಫಾಸ್ಟ್ ಫಾರ್ವರ್ಡ್ ಒಳಗೆ 10 ಸೆಕೆಂಡ್ಸ್ ಒಳಗೆ ನೋಡತ್ತೀರಿ, ಬಟ್ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಫಾರ್ ಅಸ್. ಸಿನ್ಸ್ ವಿ ವರ್ ಕ್ಲೀನಿಂಗ್ ದ ಎಂಟೈರ್ ಹೌಸ್, ಇದು ಲ್ಯಾಡರ್ ವಾಸ್ ವೆರಿ ವೆರಿ ಯೂಸ್ಫುಲ್ ಆ್ಯಂಡ್ ಐವ್ ಬೀನ್ ಯೂಸಿಂಗ್ ಇಟ್ ಫಾರ್ ಸಮ್ ಟೈಮ್ ನಾವು. ಮನೆಯೊಳಗೆ ಎದಕ್ಕೂ ಲಿಟ್ರಲಿ ಎದಕ್ಕೂ ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ. ಸೀಲಿಂಗ್ ಕ್ಲೀನ್ ಮಾಡೋಕ್ಕಾಗಲಿ, ಸೀಲಿಂಗ್ ಫ್ಯಾನ್ಸ್ ಕ್ಲೀನ್ ಮಾಡೋಕ್ಕಾಗಲಿ, ಮೇಲಿಂದ ಮಸಾಲ ಡಬ್ಬ ತೆಗಿಯೋಕ್ಕಾಗಲಿ, ಎಲ್ಲದಕ್ಕೂ ಭಾಳ ಹೆಲ್ಪ್ ಆಗ್ತೈತೆ ನನಗಿದು. ಇದೆಲ್ಲ ಅನ್ಮಾಡ್ತೀನಿ ಅಂದ್ರೆ ನಮ್ಮದು ಹೊಸ ಬೆಡ್ಡು ಡೆಲಿವರ್ ಆಯ್ತು ಸೇಮ್ ಡೇ. ಡೆಲಿವರಿ ಒಳಗೆ ಒಂದು ಸ್ವಲ್ಪ ಇಶ್ಯೂಸ್ ಆಗಿತ್ತು. ಅವ್ರಿಗಿದ್ದು ಲಿಫ್ಟ್ ಒಳಗೆ ಫುಲ್ ಪ್ಯಾಕ್ ಬರೋಂಗಿಲ್ಲ. ಸೊ ನಾವು ಕೆಳಗೆ ಓಪನ್ ಮಾಡ್ಕೊಂಡು ಬರ್ತೀವಿ ಅಂತೆಲ್ಲ ಹೇಳತ್ತಿದ್ರು. ಇದು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀವಿ. ಸೊ ಐ ವಾಂಟೆಡ್ ಟು ರೀಕನ್ಫರ್ಮ್ ವಿತ್ ಅಮೆಝಾನ್ ಕಸ್ಟಮರ್ ಕೇರ್, ಬಟ್ ಅದಂತೂ ಆಗಲಿಲ್ಲ. ಬಟ್ ದೀಸ್ ಗೈಸ್ ವರ್ ರಿಯಲಿ ಗುಡ್. ಸರಿ ತಂಗ ಅನ್ಪ್ಯಾಕ್ ಮಾಡಿ ಅದ್ರದ್ದು ವಿಡಿಯೋ ಎಲ್ಲ ಮಾಡಿ ತೊಗೊಂಡು ಬಂದಿದ್ರ ಮೇಲೆ ಐಟಮ್ನ. ಚಲೋ ಐತಿ, ಏನೂ ಡ್ಯಾಮೇಜು ಆಗಿರಲಿಲ್ಲ. ನಾನು ಸಾಲಿಡ್ ವುಡ್ ಆನ್ಲೈನ್ ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡತ್ತೀನಿ ಆ್ಯಂಡ್ ಐವ್ ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಈ ಪ್ರಾಡಕ್ಟ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ದಾಗ ಹಾಕ್ತೀನಿ. ಮುಂಚೆದು ಎಲ್ಲ ಪ್ರಾಡಕ್ಟ್ಸ್ ಹಾಕೋದು ಪೆಂಡಿಂಗ್ ಐತಿ. ಐ ವಿಲ್ ಎನ್ಶೋರ್ ಟು ಪುಟ್
ಆಲ್ ಲಿಂಕ್ಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಮತ್ತು ನಾವು ಥೆರಪಿಯಿಂದ ಬಂದ ಮೇಲೆ ಇನ್ಸ್ಟಾಲೇಷನ್ಗೆ ಬಂದಿದ್ರು. ಅಮೆಝಾನಿಂದನೇ ಇನ್ಸ್ಟಾಲೇಷನ್ನು ಬುಕ್ ಮಾಡಿದ್ವಿ ನಾವು. ಬಟ್ ಪ್ರಾಬ್ಲಮ್ ಏನಾಗಿತ್ತಂದರೆ ಒಬ್ಬರೇ ಬಂದಿದ್ರು ಇನ್ಸ್ಟಾಲೇಷನ್ಗೆ. ಪ್ರಾಡಕ್ಟ್ ಎಲ್ಲ ಎತ್ಕೊಂಡು ಬರೋದು ಪ್ಲೈ ಎಲ್ಲ ಭಾಳ ಹೆವಿ ಇತ್ತು. ಅದು ನಾವೇ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕಾಗಿ ಬಂತು. ಅವ್ರಿಗೆ ಕೇಳಿದರೆ ಇಲ್ಲ ಹಾಫ್ ಆನ್ ಅವರ್ದಾಗ ಆಗ್ತೈತಿ, ಒಬ್ಬರೇ ಮಾಡ್ಬೋದು, ಈಸಿ ಇರ್ತೈತಿ ಅಂತ ಹೇಳಿದ್ರು. ಬಟ್ ಇಟ್ ಟುಕ್ ಹೆಮ್ ಆಲ್ಮೋಸ್ಟ್ 3 hours ಟು ಡೂ ದ ಎಂಟೈರ್ ಅಸೆಂಬ್ಲಿ. ಅಸೆಂಬ್ಲಿ ಎಲ್ಲ ಆಯ್ತು, ಸರಿತಂಗೆ ಮಾಡಿದ್ರು, ಇಶ್ಯೂ ಏನೂ ಆಗಲಿಲ್ಲ. ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಆಮೇಲೆ ಮ್ಯಾಟ್ರೆಸ್ ಅದೇ ಅಗೇನ್ ಸೇಮ್ ಡೇ ಡೆಲಿವರ್ ಆಗಿತ್ತು. 6 inch ಮ್ಯಾಟ್ರೆಸ್ ಬುಕ್ ಮಾಡಿದ್ವಿ ನಾವು ವಿತ್ ಮೆಮರಿ ಫೋಮ್. ಯೂಸ್ ಮಾಡೋಕತ್ತು ಒಂದು ಸ್ವಲ್ಪ ದಿನ ಆಗೈತಿ. ಬೋತ್ ಬೆಡ್ ಆ್ಯಂಡ್ ದ ಮ್ಯಾಟ್ರೆಸ್ ಆರ್ ವೆರಿ ಗುಡ್. ವಿ ಆರ್ ಲವಿಂಗ್ ಇಟ್ ಸೋ ಫಾರ್. ನಾವಿದು ಹೆಂಗಂದರೆ ಎಲ್ಲ ಡೆಲಿವರಿ ಆಲ್ಮೋಸ್ಟ್ 1-2 days ಹಿಂದೆ ಮುಂದೆ ಬರುವಂಗೆ ಪ್ಲ್ಯಾನ್ ಮಾಡ್ಕೊಂಡು ಆರ್ಡರ್ ಮಾಡಿದ್ವಿ. ಒಂದೇ ಥಿಂಗ್ ದಟ್ ವಾಸ್ ಮಿಸ್ಸಿಂಗ್ ವಾಸ್ ದ ಕಿಂಗ್ ಸೈಜ್ ಫಿಟೆಡ್ ಬೆಡ್ಶೀಟ್ಸ್. ಅದು ಸ್ವಲ್ಪ ಲೇಟಾಗಿ ಬಂತು. ಸೊ ಟೈಮ್ ಬೀಂಗ್ ನಾವು ಕ್ವೀನ್ ಬೆಡ್ದು ಏನು ದೊಡ್ಡ ಸೈಜ್ ಬೆಡ್ ಸ್ಪ್ರೆಡ್ಸ್ ಇದ್ವು ಅದನ್ನೇ ಯೂಸ್ ಮಾಡಿಕೊಂಡು ಕೆಲಸ ನಡೆಸಿದ್ವಿ. ಇದು ಬೇಸಿಕಲಿ ಲಾಸ್ಟ್ ಫ್ರೈಡೇ ಟು ಥರ್ಸ್ಡೇ ವೀಕ್ ಇನ್ ಮೈ ಲೈಫ್ ವೀಡಿಯೋ ಆಗಿತ್ತು. ನಾವು ಥರ್ಸ್ಡೇನೂ ಹಾಸ್ಪಿಟಲ್ ಹೋಗಿದ್ವಿ. ನಾನು ಆಫ್ ತೊಗೊಂಡಿದ್ದೆ. ಮತ್ತು ಆಪ್ತಾಲ್ಮಿಕ್ ವಿಸಿಟ್ ಇತ್ತು ನನ್ನ ಮಗಂದು. ಸೊ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಖುಷಿಯಾಗಿ ವಾಪಸ್ ಬಂದ್ವಿ. ಈ ವಿಡಿಯೋದಲ್ಲಿ ಇಷ್ಟ ಇತ್ತು. ಮುಂದಿನ ವೀಡಿಯೋಲಿ ಸಿಗೋಣಂತೆ. ಅಲ್ಲಿವರೆಗೂ ಬೈ ಬೈ. ಯು ಆಲ್ ಟೇಕ್ ಕೇರ್.